ಎಂತೆಂಥದ್ದೋ ಕೇಸ್ಗಳನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಸಾಲ್ವ್ ಮಾಡೋ ಬೆಂಗಳೂರು ಪೊಲೀಸರಿಗೆ ಈ ಕೆಫೆ ಬಾಂಬರ್ ತಲೆನೋವಾಗಿದ್ದಾನೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸರು 7-8 ತಂಡ ಮಾಡಿಕೊಂಡು ಬಾಂಬರ್ಗಾಗಿ ಹುಡುಕಾಡ್ತಿದ್ದಾರೆ. ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿಸಿಬಿಗೆ ವಹಿಸಿದೆ. 7-8 ತಂಡ ಮಾಡಿಕೊಂಡಿರೋ ಪೊಲೀಸರು ಎಲ್ಲಾ ಆಂಗಲ್ಗಳಲ್ಲೂ ತನಿಖೆ ಆರಂಭಿಸಿದ್ದಾರೆ. ಶಂಕಿತ ಬಾಂಬರ್ ಮಾಹಿತಿ ಪಡೆಯೋಕೆ ತನಿಖೆಗಾಗಿ 7-8 ತಂಡಗಳು ಫೀಲ್ಡ್ಗಿಳಿದಿವೆ. ಈಗಾಗಲೇ ಒಂದು ತಂಡ 4 ಆರೋಪಿಗಳನ್ನು ವಶಕ್ಕೆ ಪಡೆದಿದೆ. ಮತ್ತೊಂದು ತಂಡ ಘಟನಾ ಸ್ಥಳದ ಆಸುಪಾಸಿನ 300 ಸಿಸಿಟಿವಿ ದೃಶ್ಯ ಕಲೆ ಹಾಕಿದೆ. 3ನೇ ತಂಡ ಮೊಬೈಲ್ ಟವರ್ ಲೊಕೇಶನ್ ಸಂಗ್ರಹ ಮಾಡಿದೆ. 4ನೇ ತಂಡ ಆರೋಪಿಗಾಗಿ ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳದಲ್ಲಿ ಸರ್ಚ್ ಮಾಡ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿರುವ ಶಂಕಿತನ ಚಹರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈತ ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್ ಹಾಗೂ ಕಪ್ಪು ಬಣ್ಣದ ಬ್ಯಾಗ್ ಜೊತೆಗೆ ಆಗಮಿಸಿ ಬಾಂಬ್ ಇಟ್ಟಿದ್ದಾನೆ. ಇದಿಷ್ಟು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಲ್ಲದೆ ಬಾಂಬ್ ಬ್ಲಾಸ್ಟ್ಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಟೈಮರ್ ಇಡಲಾಗಿದೆ ಎನ್ನಲಾಗ್ತಿದೆ. ಟಿವಿನನಿಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಶಂಕಿತ ಬಾಂಬರ್ ಬಿಎಂಟಿಸಿಯ ವೋಲ್ವೋ ಬಸ್ನಲ್ಲೇ ಓಡಾಡಿದ್ದ. ಸಿಲ್ಕ್ ಬೋರ್ಡ್ ಮಾರ್ಗದ 500C ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದಾನೆ. ಕುಂದಲಹಳ್ಳಿ ನಿಲ್ದಾಣದಲ್ಲಿ ಕೆಎ 57F186 ಸಂಖ್ಯೆಯ ಬಸ್ನಲ್ಲಿ ಏರಿದವನು ಸಿಎಂಆರ್ ಐಟಿ ಕಾಲೇಜು ಬಸ್ ನಿಲ್ದಾಣದಲ್ಲಿ ಇಳಿಕೊಂಡಿದ್ದ. ಹೀಗಾಗಿ ಬಸ್ನಲ್ಲಿ ಶಂಕಿತನ ಫಿಂಗರ್ ಪ್ರಿಂಟ್ ಸಿಗಬಹುದಾ ಅಂತ ಸರ್ಚ್ ನಡೀತಾ ಇದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಬೆನ್ನಲ್ಲೇ ಹೋಟೆಲ್ ಮಾಲೀಕರ ಸಂಘ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ಇಂತಹ ಘಟನೆ ಆಗಬಾರದು ಎಂಬ ಕಾರಣಕ್ಕೆ ಭದ್ರತೆ ಹೆಚ್ಚಳ ಬಗ್ಗೆ ಚರ್ಚಿಸಲಾಗಿದೆ. ನಗರದ ಹೋಟೆಲ್ಗಳಲ್ಲಿ ಹೇಗೆ ನಿಗಾ ವಹಿಸಬೇಕು ಎಂಬ ಬಗ್ಗೆಯೂ ಚರ್ಚಿಸಲಾಗಿದೆ. ತೆರೆಮರೆಯಲ್ಲಿ ಮುಸುಕಿನ ಗುದ್ದಾಟ ನಡೆಸ್ತಾ ಇದ್ದ ಮಾಜಿ ಸಿಎಂ ಬಿಎಸ್ವೈ ಹಾಗೂ ಮಾಜಿ ಸಚಿವ ವಿ ಸೋಮಣ್ಣ ಸದ್ಯ ಮುನಿಸು ಮರೆತು ಒಂದಾಗಿದ್ದಾರೆ. ಇನ್ನು ಯಡಿಯೂರಪ್ಪ ಧವಳಗಿರಿ ನಿವಾಸದಲ್ಲಿ ಕೇಂದ್ರ ಮತ್ತು ರಾಜ್ಯ ನಾಯಕರ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಯಶಸ್ವಿಯಾಗಿದ್ದು ಉಭಯ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ. ಮಂಡ್ಯ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿರುವ ಹಾಲಿ ಸಂಸದೆ ಸುಮಲತಾ ಸದ್ಯ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗುವ ಮೊದಲೇ ಮಂಡ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಳೆದ 15 ದಿನಗಳಲ್ಲಿ ಸುಮಲತಾ 6ನೇ ಬಾರಿ ಮಂಡ್ಯ ಪ್ರವಾಸ ಕೈಗೊಂಡಿರೋದು. ಈ ಹಿಂದೆ ಸುಮಲತಾ ಮಂಡ್ಯಕ್ಕೆ ತಿಂಗಳಿಗೊಮ್ಮೆ ಬರ್ತಾ ಇದ್ರು ಅನ್ನೋ ಆರೋಪವೂ ಕೇಳಿಬಂದಿತ್ತು. ಸದ್ಯ ಚುನಾವಣೆ ಹಿನ್ನೆಲೆಯಲ್ಲಿ ಸುಮಲತಾ ಆಕ್ಟಿವ್ ಆಗಿದ್ದಾರೆ. 2024ರ ಲೋಕಸಮರಕ್ಕೆ ಕೇಸರಿ ಪಾಳ್ಯ ರಣಕಹಳೆ ಮೊಳಗಿಸಿದೆ. ನವದೆಹಲಿಯಲ್ಲಿ ಬಿಜೆಪಿ 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೊಳಿಸಿದೆ. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಪಟ್ಟಿ ಪ್ರಕಟಿಸಿದರು. 16 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಬಿಜೆಪಿ ಬಿಡುಗಡೆ ಮಾಡಿದ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಪಡೆದ ಪ್ರಮುಖರು ಯಾರು ಅಂತ ನೋಡೋದಾದ್ರೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ 3ನೇ ಬಾರಿಗೆ ನರೇಂದ್ರ ಮೋದಿ ಕಣಕ್ಕಿಳಿಯಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಿಂದ ಅಮಿತ್ ಶಾ, ಲಖನೌದಿಂದ ರಾಜನಾಥ್ ಸಿಂಗ್, ಮಥುರಾ ಕ್ಷೇತ್ರದಿಂದ ಹೇಮಮಾಲಿನಿ, ಉನ್ನಾವ್ನಿಂದ ಸಾಕ್ಷಿ ಮಹಾರಾಜ್ ಸ್ಪರ್ಧಿಸಲಿದ್ದಾರೆ. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ 28 ಮಹಿಳೆಯರು, 50 ವರ್ಷಕ್ಕಿಂತ ಕೆಳಗಿನ ವಯಸ್ಸು ಹೊಂದಿದ 47, ಒಬಿಸಿ ಸಮುದಾಯಕ್ಕೆ ಸೇರಿದ 57 ಜನರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸೂರಿ ಸ್ವರಾಜ್ಗೆ ಟಿಕೆಟ್ ನೀಡಲಾಗಿದೆ. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕೇರಳದ ತಿರುವನಂತಪುರಂನಿಂದ ಕಣಕ್ಕಿಳಿಯಲಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಸೀಟು ಹಂಚಿಕೆಯ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಜೆಡಿಎಸ್ 6 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದ್ದು ಹಾಲಿ ಸಂಸದರಿರುವ ಕ್ಷೇತ್ರಗಳನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಬಿಜೆಪಿ ಸ್ಪಷ್ಟಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಉಭಯ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಅಂತಿಮವಾಗಿಲ್ಲ ಎನ್ನಲಾಗಿದೆ. ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಕೊಕ್ ನೀಡಿ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಬಿಜೆಪಿ ಮುಂದಾಗಿದೆ. ಆದರೆ ಸಮರ್ಥ ಅಭ್ಯರ್ಥಿಗಳು ದೊರೆತಿಲ್ಲ ಎನ್ನಲಾಗಿದೆ. ಜೊತೆಗೆ ಆಂತರಿಕ ಕಲಹಗಳು ಸಮಸ್ಯೆ ತಂದೊಡ್ಡಿವೆ. ಹೀಗಾಗಿ ತಡವಾಗಿ ಆದರೂ ಪರವಾಗಿಲ್ಲ, ಅಳೆದು ತೂಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋಣ ಅಂತ ಬಿಜೆಪಿ ನಾಯಕರು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ಲವ್ ಜಿಹಾದಿಗೆ ಒಳಗಾಗಿದ್ದಾಳೆ ಎನ್ನಲಾದ ಪುತ್ತೂರಿನ ಪಿಎಚ್ಡಿ ಅಧ್ಯಯನ ವಿದ್ಯಾರ್ಥಿನಿ ಚೈತ್ರಾ ಹೆಬ್ಬಾರ್ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಸಿಟಿಂಗ್ ವೀಸಾದ ಮೂಲಕ ವಿದೇಶಕ್ಕೆ ಹೋಗಿರುವ ವಿಚಾರ ಬಯಲಾಗಿದೆ. ಪ್ರಿಯಕರ ಶಾರುಖ್ನೇ ಚೈತ್ರಾಗೆ ಕತಾರ್ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಕೋಲಾರದಲ್ಲಿ ಮಾವಿನ ಬೆಳೆಗೆ ಬಿಸಿಲಿನ ಹೊಡೆತ ತಟ್ಟಿದೆ. ಹೆಚ್ಚುತ್ತಿರುವ ತಾಪಮಾನವೇ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ಬಿಸಿಲ ಝಳಕ್ಕೆ ಮರದಲ್ಲೇ ಹೂವು ಒಣಗ್ತಾ ಇದೆ. ಜಿಲ್ಲೆಯಲ್ಲಿ ಸುಮಾರು 52,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗ್ತಾ ಇದೆ. ಆದರೆ ಭಾರಿ ಬಿಸಿಲಿನಿಂದ ಇನ್ನೂ ಮರಗಳು ಸರಿಯಾಗಿ ಚಿಗುರಿಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಕರಾವಳಿ ಜನರ ಆದಾಯದ ಮೂಲ ಮೀನುಗಾರಿಕೆ. ಅದ್ಯಾಕೋ ಈಗೀಗ ಕಡಲ ಮಕ್ಕಳು ಮತ್ಸ್ಯ ಬೇಟೆಗೆ ಸಮುದ್ರಕ್ಕೆ ಹೋದರೆ ಬರೀ ಕೈಯಲ್ಲೇ ವಾಪಸ್ಸಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಅವೈಜ್ಞಾನಿಕ ಮೀನುಗಾರಿಕೆ ಇದಕ್ಕೆ ಕಾರಣ ಎನ್ನಲಾಗಿದೆ. ಮಳೆಗಾಲದ ಮೀನುಗಾರಿಕಾ ನಿಷೇಧದ ಅವಧಿಯ 3 ತಿಂಗಳ ಮೊದಲೇ ಹೆಚ್ಚಿನ ಬೋಟ್ಗಳು ಬಂದರಲ್ಲಿ ಲಂಗರು ಹಾಕಿ ನಿಂತಿದೆ. 2023ರ ಅಕ್ಟೋಬರ್ 29ರಂದು ಆಂಧ್ರಪ್ರದೇಶದ ವಿಜಯನಗರದಲ್ಲಿ 2 ಪ್ಯಾಸೆಂಜರ್ ರೈಲುಗಳ ನಡುವೆ ಡಿಕ್ಕಿ ಸಂಭವಿಸಿತ್ತು. 14 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ರು. ಆದರೆ ಈಗ ಈ ದುರಂತ ಕುರಿತ ತನಿಖೆಯ ಭಯಾನಕ ಮಾಹಿತಿಯನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬಹಿರಂಗಪಡಿಸಿದ್ದಾರೆ. ಅಪಘಾತದ ವೇಳೆ ರೈಲಿನ ಚಾಲಕ ಮತ್ತು ಸಹಚಾಲಕ ಮೊಬೈಲ್ನಲ್ಲಿ ಕ್ರಿಕೆಟ್ ಪಂದ್ಯ ವೀಕ್ಷಿಸ್ತಾ ಇದ್ರು ಎನ್ನಲಾಗಿದೆ. ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ರ 3 ದಿನಗಳ ವಿವಾಹ ಪೂರ್ವ ಸಮಾರಂಭ ಗುಜರಾತ್ನ ಚಾಮ್ನಗರ್ನಲ್ಲಿ ಅದ್ದೂರಿಯಾಗಿ ನಡೆಯುತ್ತಾ ಇದೆ. ಕಾರ್ಯಕ್ರಮದ 2ನೇ ದಿನವಾದ ನಿನ್ನೆ ಹಲವು ವರ್ಣರಂಜಿತ ಕಾರ್ಯಕ್ರಮಗಳು ಜರುಗಿದ್ವು. ಜಗತ್ತಿನ ಶ್ರೀಮಂತ ಉದ್ಯಮಿಗಳು, ಹಾಲಿವುಡ್, ಬಾಲಿವುಡ್ನ ತಾರೆಯರು ಸೇರಿ 1000ಕ್ಕೂ ಹೆಚ್ಚು ಅತಿಥಿಗಳು ಪಾಲ್ಗೊಂಡಿದ್ದರು.
ನನ್ನ ಬಾಲ್ಯವು ಹೂವಿನ ಹಾಸಿಗೆ ಆಗಿರಲಿಲ್ಲ, ತಾನು ಮುಳ್ಳುಗಳ ನೋವನ್ನು ಕೂಡ ಅನುಭವಿಸಿದ್ದೀನಿ ಅಂತ ಅನಂತ್ ಅಂಬಾನಿ ಹೇಳಿದ್ದಾರೆ. ನಾನು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದ್ದು, ಈ ಸಂದರ್ಭದಲ್ಲಿ ನನಗೆ ಅಪ್ಪ ಅಮ್ಮ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ರು ಅಂದರು. ಈ ಮಾತುಗಳನ್ನು ಕೇಳ್ತಾ ಇದ್ದಂತೆ ರಿಲಯನ್ಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಕಣ್ಣಲ್ಲಿ ನೀರು ಜಿನುಗಿ ಒಂದು ಕ್ಷಣ ಭಾವುಕರಾದರು. ಅಪಘಾತಕ್ಕೊಳಗಾಗಿ ಕ್ರಿಕೆಟ್ನಿಂದ ದೂರ ಉಳಿದಿದ್ದ ರಿಷಬ್ ಪಂತ್ಗೆ ಮಾರ್ಚ್ 5ರಂದು ಅಗ್ನಿ ಪರೀಕ್ಷೆ ಇದೆ. ರಿಷಬ್ ಫಿಟ್ ಆಗಿದ್ದಾರಾ, ಕ್ರಿಕೆಟ್ ಆಡಲು ಯೋಗ್ಯವಾಗಿದ್ದಾರಾ ಅನ್ನೋದರ ಪರೀಕ್ಷೆಯನ್ನು ಎನ್ಸಿಎ ಮಾರ್ಚ್ 5ರಂದು ನಡೆಸಲಿದೆ. ಈ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಐಪಿಎಲ್ನಲ್ಲಿ ರಿಷಬ್ ಪಂತ್ ಆಡಲಿದ್ದಾರೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ವೇಗಿ ಶೋಯಬ್ ಅಖ್ತರ್ ದಂಪತಿಗೆ ಹೆಣ್ಣು ಮಗು ಜನಿಸಿದೆ. 48 ವರ್ಷದ ಕ್ರಿಕೆಟಿಗ ಅಖ್ತರ್ ಮಾರ್ಚ್ 1ರ ಶುಕ್ರವಾರ ಮಗು ಜನಿಸಿದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಫೋಟೋ ಹಂಚಿಕೊಂಡು ಖುಷಿ ವ್ಯಕ್ತಪಡಿಸಿದ್ದಾರೆ. ಬಹುಭಾಷಾ ನಟಿ ವರಲಕ್ಷ್ಮಿ ಯಾವುದೇ ಸುದ್ದಿ ಇಲ್ಲದೆ ದಿಢೀರ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಮುಂಬೈನ ಮೂಲದ ಆರ್ಟ್ ಗ್ಯಾಲರಿಸ್ಟ್ ನಿಕೋಲಾಯ್ ಸಚ್ದೇವ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಕುಟುಂಬ ಸದಸ್ಯರು ಮತ್ತು ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ನೆರವೇರಿದೆ. ತಮಿಳು, ತೆಲುಗು ಮತ್ತು ಕನ್ನಡ ಸಿನಿಮಾಗಳು ನಟಿಸಿರುವ ವರಲಕ್ಷ್ಮಿ ಇತ್ತೀಚೆಗೆ ಬಿಡುಗಡೆಯಾದ ಹನುಮಾನ್ ಚಿತ್ರದಲ್ಲಿ ಕಡೆದಾಗಿ ಕಾಣಿಸಿಕೊಂಡಿದ್ರು.